ಶೀಘ್ರದಲ್ಲೇ ಕಾಂಗ್ರೆಸ್ಗೆ ವಾಪಸ್ ಆಗಲಿದ್ದಾರೆ ಮುದ್ದಹನುಮೇಗೌಡ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಲಿರುವಂತಹ ಮಾಜಿ ಸಂಸದ ಬಹುತೇಕ ತುಮಕೂರು ಕಾಂಗ್ರೆಸ್ ಟಿಕೆಟ್ ಗೌಡರಿಗೆ ಖಚಿತ ಅಂತ ಹೇಳಲಾಗ್ತಾ ಇದೆ. ರಾಜಕೀಯ ವಲಯದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮೊನ್ನೆ ತಾನೇ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು, ಮಾತುಕತೆಯನ್ನ ನಡೆಸ್ಕೊಂಡು ಬಂದಿದ್ರು. ಬಟ್ ಇದೀಗ ತುಮಕೂರು ಕಾಂಗ್ರೆಸ್ ಟಿಕೆಟ್ ಬಹುತೇಕ ಗೌಡ್ರಿಗೇನೆ ಖಚಿತ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ್ರು ಮುದ್ದಹನುಮೇಗೌಡ. ಖರ್ಗೆ ಅವರ ಜೊತೆಗೆ ಟಿಕೆಟ್ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ ಮಾಜಿ ಸಂಸದರು ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಹಾಗೂ ಡಿಸಿಎಂ ಒಪ್ಪಿಗೆ ಪಡೆದುಕೊಳ್ಳಿ ಅಂತ ಖರ್ಗೆ ಅವರು ಹೇಳಿದ್ದಾರಂತೆ. ಜಿಲ್ಲಾ ಕೈ ನಾಯಕರನ್ನ ಒಪ್ಕೊಂಡು ಬನ್ನಿ ಅಂತ ಎಐಸಿಸಿ ವರಿಷ್ಠರು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಮಾಜಿ ಸಂಸದ ಮುದ್ದಹನುಮೇಗೌಡರಿಗೆ ಟಿಕೆಟ್ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನ ಸೇರಿದ್ರು ಈ ನಾಯಕರು. ನೋಡಿ, ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನಗಳು ಇತ್ತು, ಭಿನ್ನಾಭಿಪ್ರಾಯಗಳು ಇತ್ತು. ಆ ಕಾರಣಕ್ಕಾಗಿ ಬಿಜೆಪಿಗೆ ಹೋಗಿದ್ರು. ಬಟ್ ಈಗ ಕಾಂಗ್ರೆಸ್ಗೆ ಬರೋದ್ರ ಬಗ್ಗೆ ಬಹಳ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಮೊನ್ನೆ ತಾನೇ ಪರಮೇಶ್ವರ್ ಅವರ ನಿವಾಸಕ್ಕೆ ಹೋಗಿದ್ರು. ಆಗ ಪ್ರಶ್ನೆ ಮಾಡಿದಾಗ ಇಲ್ಲ, ನಾರ್ಮಲ್ ಆಗಿ ಏನೋ ಒಂದು ವಿಚಾರಿಸಕ್ಕೆ ಅಂತ ಬಂದಿದ್ದೆ ಅಂತ ಹೇಳಿದ್ರು. ರಾಜಣ್ಣ ಅವರನ್ನ ಭೇಟಿ ಆಗಿದ್ರು. ರಾಜಣ್ಣ ಅವರ ಮನೆಗೆ ಹೋಗಿ ಮಾತುಕತೆಯನ್ನ ನಡೆಸ್ಕೊಂಡು ಬಂದಿದ್ರು. ಆ ಸಂದರ್ಭದಲ್ಲೂ ಕೂಡ ನಾರ್ಮಲ್ ಆಗಿ ಬಂದಿದ್ದಷ್ಟೇನೆ ಅಂತ ಹೇಳಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಡಿಸಿಎಂ ಮತ್ತು ಸಿಎಂ ಏನ್ ಹೇಳ್ತಾರೆ, ಅವರ ಒಪ್ಪಿಗೆ ಏನಿದೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಮುದ್ದಹನುಮೇಗೌಡರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಬರುವಂತ ನಿಟ್ಟಿನಲ್ಲಿ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವ ನಾಯಕರನ್ನ ಭೇಟಿ ಆಗಬೇಕು, ಯಾರ್ಯಾರ ಒಪ್ಪಿಗೆಯನ್ನ ಪಡ್ಕೊಳ್ಬೇಕು, ಇದೆಲ್ಲವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ ಅಂತ ಕ್ಷೇತ್ರವಾರು ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಮುದ್ದಹನುಮೇಗೌಡರನ್ನ ಎಲೆಕ್ಷನ್ಗೆ ನಿಲ್ಲಿಸಬೇಕು ಅಂತ ಸ್ಥಳೀಯ ಕಾಂಗ್ರೆಸ್ನ ನಾಯಕರುಗಳು ಕೂಡ ಹೇಳ್ತಿದ್ದಾರೆ, ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆ ಕೂಡ ಇತ್ತು. ಪರಮೇಶ್ವರ್ ಅವರು ಕೂಡ ಮುದ್ದಹನುಮೇಗೌಡರು ನಿಂತ್ಕೊಂಡ್ಲಿ, ಓಕೆ ಫೈನ್ ಅಂತ ಹೇಳಿದ್ರು ಅಂತ ಹೇಳಲಾಗ್ತಾ ಇತ್ತು. ರಾಜಣ್ಣ ಅವರು ಕೂಡ ಇದಕ್ಕೆ ಸಮ್ಮತಿ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಸಿಎಂ ಮತ್ತು ಡಿಸಿಎಂ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿರುವಂಥದ್ದು. ಮುದ್ದಹನುಮೇಗೌಡರು ವಾಪಸ್ ಬಂದರೆ ಅದನ್ನು ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳು, ಸ್ಥಳೀಯ ಕಾಂಗ್ರೆಸ್ನ ಕಾರ್ಯಕರ್ತರು ಒಪ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ಒಮ್ಮೆ ಬಿಜೆಪಿಗೆ ಹೋಗಿದ್ರು, ಮತ್ತೆ ಈಗ ವಾಪಸ್ ಕಾಂಗ್ರೆಸ್ಸಿಗೆ ಬರ್ತಾ ಇದ್ದಾರೆ. ಇವ್ರಿಗೆ ಅವಕಾಶ ಸಿಗಬೇಕಾ, ಕೊಡಬೇಕಾ ಅನ್ನೋದ್ರ ಬಗ್ಗೆ ಕಾರ್ಯಕರ್ತರ ನಡುವೆಯೂ ಕೂಡ ಮಾತುಕತೆ, ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಮುದ್ದಹನುಮೇಗೌಡರು ಇತ್ತೀಚಿನ ಅವರ ಚಲನವಲನ ನೋಡಿದಾಗ ಕಾಂಗ್ರೆಸ್ ಲೀಡರ್ಗಳನ್ನ ಭೇಟಿ ಮಾಡಿ ಬರ್ತಾ ಇದ್ರು, ನಿವಾಸಕ್ಕೆ ಹೋಗಿ ಮಾತುಕತೆಯನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆಗ್ಲೇ ಒಂದು ಅನುಮಾನ ಹುಟ್ಕೊಂಡಿತ್ತು, ಇವರು ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂಥದ್ದು. ಸೊ ಈಗ ಇವರಿಗೆ ಟಿಕೆಟ್ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ? ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಏನೆಲ್ಲ ಮಾತುಕತೆ ಆಗಿದೆ ಶಿವು? ನಿನ್ನೆಯಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೆಂಗಳೂರಿನ ಅವರ ನಿವಾಸದಲ್ಲಿ ಮಾಜಿ ಸಂಸದ ಮುದ್ದಹನುಮೇಗೌಡ ಭೇಟಿ ಮಾಡಿದ್ದಾರೆ. ಇದು ಸಹಜವಾಗಿ ಕುತೂಹಲ ಕೂಡ ಹೌದು. ಯಾಕಂದ್ರೆ ಮೊನ್ನೆ ಅದಕ್ಕೂ ಮೊದಲು ಗುಬ್ಬಿ ಶ್ರೀನಿವಾಸ್ ಅವರ ಮೂಲಕ KN ರಾಜಣ್ಣ ಅವರನ್ನ ಭೇಟಿ ಮಾಡ್ತಾರೆ. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ವಾಪಸ್ ಆಗ್ತೇನೆ ಅನ್ನುವಂತ ಒಂದು ಬೇಡಿಕೆಯನ್ನ ಇಡ್ತಾರೆ. ತದನಂತರ ಪರಮೇಶ್ವರ್ ಅವರನ್ನ ಭೇಟಿ ಮಾಡ್ತಾರೆ. ಪರಮೇಶ್ವರ್ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ತುಮಕೂರಿನಲ್ಲಿ ನಾನು ಈ ಬಾರಿ ಸ್ಪರ್ಧೆಗೆ ರೆಡಿ ಇದ್ದೇನೆ ಅಂತೇಳಿ ಒಂದು ಮೆಸೇಜ್ ಅನ್ನ ಅವ್ರಿಗೆ ಪಾಸ್ ಮಾಡ್ತಾರೆ. ಆ ನಂತರ ಸಿಎಂ DK ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಇಬ್ಬರ ಜೊತೆ ಕೂಡ ಮಾತುಕತೆಯನ್ನು ನಡೆಸ್ತಾರೆ. ಜಿಲ್ಲಾ ಮುಖಂಡರ ಒಪಿನಿಯನ್ ತೆಗೆದುಕೊಂಡು ಬಾರಪ್ಪ, ನಂತರ ನೋಡೋಣ ಅನ್ನುವಂತ ಒಂದು ಭರವಸೆಯನ್ನ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಕೂಡ ಕೊಡ್ತಾರೆ. ಹಾಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಜಿಲ್ಲಾ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಂದು ನಂತರದಲ್ಲಿ ನಾವು ಟಿಕೆಟ್ ಕೊಡೋದು ಬಿಡೋದನ್ನ ಫೈನಲ್ ಮಾಡೋಣ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬಹುತೇಕ ಮುದ್ದಹನುಮೇಗೌಡರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ತದನಂತರ ಟಿಕೆಟ್ ಅನ್ನ ಅವ್ರಿಗೆ ಕೊಡುವಂತ ಸಾಧ್ಯತೆಗಳಿದೆ. ಅಂದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮುರಳೀಧರ ಹಾಲಪ್ಪ ಅವರು ಬಹಳ ಓಡಾಟವನ್ನ ಮಾಡ್ತಾ ಇದ್ರು. ಈ ಬಾರಿ ಕ್ಯಾಂಡಿಡೇಟ್ಗಳು ಯಾರು ಇಲ್ಲ, ಹಾಗಾಗಿ ನಾನ್ ನಿಲ್ಲಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆ ಸೋಮಣ್ಣ ಅವರನ್ನು ಕೂಡ ಕರೆತಂದು ಕಾಂಗ್ರೆಸ್ಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ಆಲೋಚನೆ ಕಾಂಗ್ರೆಸ್ ನಾಯಕರಲ್ಲಿತ್ತು. ಆದ್ರೆ ಸೋಮಣ್ಣ ಅವರು ಆ ಕಡೆ ಪಕ್ಷವನ್ನ ಬಿಡೋದು, ಬಿಜೆಪಿಯನ್ನ ಬಿಡೋದಕ್ಕೂ ಕೂಡ ಸಿದ್ಧರಿಲ್ಲ. ಆ ಕಡೆ
ಕಾಂಗ್ರೆಸ್ಗೆ ಹೋಗ್ಬೇಕು, ಬಿಜೆಪಿನಲ್ಲೇ ಉಳಿಬೇಕಾ ಅನ್ನುವಂತ ಗೊಂದಲದಲ್ಲೇ ಇದ್ದಾರೆ. ಇನ್ನೂನು ಅವರು ಅಧಿಕೃತವಾಗಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಹಾಗಾಗಿ ಅದರ ಒಂದು ಲಾಭವನ್ನ ಪಡ್ಕೊಳ್ಳೋದಕ್ಕೆ ಈಗ ಮುದ್ದನ್ಮೇಗೌಡರು ಮುಂದಾಗಿರುವಂತೆ ಕಾಣಿಸ್ತಾ ಇದೆ. ಈಗಾಗಲೇ ಎಲ್ಲಾ ಜಿಲ್ಲಾ ಮಟ್ಟದ ನಾಯಕರನ್ನ ಭೇಟಿ ಮಾಡಿದ್ದಾರೆ, ಅವರ ಒಪ್ಪಿಗೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಎಐಸಿಸಿ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿ ಈಗ ಅವರನ್ನ ಒಪ್ಪಿಸುವಲ್ಲಿ ನಿನ್ನೆ ಸಕ್ಸಸ್ ಆಗಿದ್ದಾರೆ ಅನ್ನುವಂತ ಒಂದು ಮಾಹಿತಿಗಳಿದೆ. ಹಾಗಾಗಿ ಬಹುತೇಕವಾಗಿ ಮುದ್ದನ್ಮೇಗೌಡರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನುವಂತ ಮಾಹಿತಿಗಳು ಈಗ ಖಚಿತವಾಗ್ತಾ ಇದೆ. ಯಾಕೆಂದ್ರೆ ತುಮಕೂರಿನಲ್ಲಿ ಬೇರೆ ಯಾರು ಕ್ಯಾಂಡಿಡೇಟ್ ಗಳಿರ್ಲಿಲ್ಲ. ಆ ಕಾರಣಕ್ಕೆ ಮುದ್ದನ್ಮೇಗೌಡರನ್ನ ಈ ಬಾರಿ ಅಲ್ಲಿ ನಿಲ್ಸಿದ್ದೇ ಆದ್ರೆ ಅತಿ ಹೆಚ್ಚಿನ ಒಕ್ಕಲಿಗ ಸಮುದಾಯದ ಮತಗಳು ಹಾಗೆ ಲಿಂಗಾಯತ ಸಮುದಾಯದ ಮತಗಳು ಇರೋದ್ರಿಂದ ಸಹಜವಾಗಿ ಒಕ್ಕಲಿಗ ಸಮುದಾಯದ ಮತಗಳು ಅವರಿಗೆ ಬಂದಿದ್ದೇ ಆದ್ರೆ ಅಲ್ಪಸಂಖ್ಯಾತರು, ದಲಿತ ಸಮುದಾಯದ ಮತಗಳು, ಒಬಿಸಿ ಸಮುದಾಯದ ಮತಗಳು ಈಸಿಯಾಗಿ ಕಾಂಗ್ರೆಸ್ಗೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಜೊತೆಗೆ ವೈಯಕ್ತಿಕ ವರ್ಚಸ್ಸು ಕೂಡ ಇದೆ ಮುದ್ದನ್ಮೇಗೌಡರಿಗೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಗೆಲುವು ಸುಲಭವಾಗತ್ತೆ, ನಮಗೂ ಒಂದು ಕ್ಷೇತ್ರ ಬರುತ್ತೆ ಅನ್ನುವಂತ ಆಲೋಚನೆ ಕಾಂಗ್ರೆಸ್ ನಾಯಕರಲ್ಲಿದೆ ನೀತಿ. ಸೊ ಹಾಗಾಗಿ ಮುದ್ದನ್ಮೇಗೌಡರನ್ನ ಕರೆತಂದು ಟಿಕೆಟ್ ಕೊಡುವಂತ ಪ್ರಯತ್ನಗಳು ಈಗ ನಡೀತಾ ಇದೆ.